ಪಾಠಕ್ಕಂತೂ ಪೂರ್ವಭಾವಿ ತಯಾರಿ ಮಾಡಿಕೊಳ್ಳಲೇಬೇಕು. ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರುವಂತಹ ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಸರ್ಕಾರದ ನೀತಿ ನಿಲುವುಗಳ ಬಗ್ಗೆ, ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳ ಬಗ್ಗೆ, ವಿಜ್ಞಾನದ ಬಗ್ಗೆ ನಮ್ಮ ಶಿಕ್ಷಕರು ಅನುಭವವನ್ನು ಪಡೆದಿರಲೇಬೇಕು. ನಮ್ಮ ಸಿದ್ಧತೆಗೆ ಯಾವುದೇ ರೀತಿಯಾದಂತಹ ಕೊರತೆಗಳು ಆಗದೇ ಇರುವಂತೆ ಸರ್ಕಾರವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದೆ. ಅದಕ್ಕೂ ಮುಖ್ಯವಾಗಿ ವೈಯಕ್ತಿಕವಾದ ಆಸಕ್ತಿಯಿಂದ ನಾವು ನಮ್ಮನ್ನು ಇವತ್ತಿನ ಅಗತ್ಯತೆಗೆ ತಕ್ಕಂತೆ ರೂಪಿಸಿಕೊಳ್ಬೇಕಂತ ಮಹತ್ವದ ಒಂದು ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ತಯಾರು ಮಾಡ್ಕೊಳ್ಳದೆ ಹೋದ್ರೆ ಯಾವ ಕೆಲಸವೂ ನೆಟ್ಟಗಾಗಲ್ಲ. ಯೋಚನೆ ಮಾಡ್ಕೊಳ್ದೇನೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಎಡವಟ್ಟಾಗ್ತದೆ. ಆದ್ರಿಂದ ಇವತ್ತಿನ ತರಗತಿ ನಾನು ಏನು ಮಾಡಬೇಕು ಅಂತ ಹೇಳಿ ಅವನ ಕಲ್ಪನೆ ಇರಬೇಕು. ಈತನಿಗೆ ಆ ಸ್ಥಳದಲ್ಲಿ ಬೇರೆ ಏನಾದರೂ ಒಳ್ಳೇದು ಹೊಳೆದು ಅವನು ಹೇಳ್ಕೊಡ್ಬಹುದು, ಅದಕ್ಕೆ ಯಾರು ಬೇಡ ಅನ್ನೋಲ್ಲ. ಆದರೆ ಪೂರ್ವ ಸಿದ್ಧತೆ ಇಲ್ಲದೆ ಯಾವ ಶಿಕ್ಷಕನು ತರಗತಿಗೆ ಪ್ರವೇಶ ಮಾಡಬಾರ್ದು. ಎಷ್ಟೇ ವರ್ಷ ಅವನಿಗೆ ಅನುಭವ ಇರಲಿ, 30 ವರ್ಷ ಪಾಠ ಮಾಡಿದ್ದೀನಿ, ನನಗೆ ಯಾಕೆ ಬೇಕು ಪ್ರಿಪರೇಷನ್ ಅಂತಂದ್ರೆ ಅದು ತುಂಬಾ ತಪ್ಪಾಗುತ್ತೆ. ಎರಡನೇದಾಗಿ ಅವನು ತಯಾರು ಮಾಡ್ಕೊಂಡಿರೋದನ್ನ ಬರಹದ ರೂಪ ಕೇಳಿಸಲಿ. ಬರಹದ ರೂಪ ಅಂದ್ರೆ ಗುಮಾಸ್ತರು ಬರೆದಾಗೆ ಪೇಜುಗಟ್ಟಲೆ ಬರಿಬೇಕಾದ ಅಗತ್ಯ ಇಲ್ಲ. ಕೆಲವು ಬೋಧನೆಯ ಅಂಶಗಳನ್ನ ಆತ ಗುರುತಿಸ್ಕೊಂಡು ಹೋಗ್ಲಿ. ಇದನ್ನು ಯಾವ ರೀತಿ ನಾನು ಹೇಳಬಹುದು, ಯಾವ ಗಾದೆಗಳನ್ನ ಸೇರಿಸ್ಕೋಬಹುದು, ಯಾವ ಉಪಕಥೆಗಳನ್ನ ಸೇರಿಸ್ಕೋಬಹುದು, ಯಾವ ಪ್ರಸಂಗಗಳನ್ನ ಮಕ್ಕಳಿಗೆ ಹೇಳ್ಬಹುದು, ಜೊತೆಗೆ ಏನೇನಾದ್ರು ತೋರಿಸಬಹುದು, ಏನೇನು ಚಟುವಟಿಕೆ ಕೊಡಬಹುದು, ಏನೇನು ಪ್ರಶ್ನೆ ಕೇಳಬಹುದು, ಈ ಎಲ್ಲ ಅಂಶಗಳನ್ನ ಗುರುತು ಹಾಕೊಂಡು ಹೋದ್ರೆ ಪಾಠ ಚೆನ್ನಾಗಾಗುತ್ತೆ. ಇಲ್ಲದೇ ಇದ್ರೆ ಕೇವಲ ತನ್ನ ಸಾಮರ್ಥ್ಯನ ನಂಬಿಕೊಂಡು ತರಗತಿಗೆ ಹೋದ್ರೆ ಒಂದೊಂದ್ಸತಿ ಕಾಲು ಜಾರಿ ಬೀಳ್ತಾನೆ, ಮಕ್ಕಳ ಮುಂದೆ ಅವಮಾನಕ್ಕೆ ಗುರಿಯಾಗಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಪಾಠ ಅವನಿಗೆ ಕೆಟ್ಟದ್ದಾಗಿ ಕಾಣುತ್ತೆ, ಬೇಜಾರು ಪಟ್ಕೋಬೇಕಾಗತ್ತೆ. ಈ ರೀತಿ ಪೂರ್ವಭಾವಿ ತಯಾರಿಕೆಯನ್ನು ಮಾಡಿದಂತಹ ಶಿಕ್ಷಕ ಮಾತ್ರ ತಾನು ಬೋಧಿಸುವ ವಿಷಯದ ಬಗ್ಗೆ ಪ್ರಭುತ್ವವನ್ನು ಹೊಂದಿರುತ್ತಾನೆ. ಹಾಗೆ ಮಕ್ಕಳಿಗೆ ಅರ್ಥವಾಗುವಂತೆ ಪ್ರಾತ್ಯಕ್ಷಿತೆಗಳ ಮೂಲಕ ಸುಲಲಿತವಾಗಿ ಪಾಠ ಮಾಡಲು ಸಹಕಾರಿಯಾಗುತ್ತದೆ. ಇದಕ್ಕಾಗಿ ಶಿಕ್ಷಕರು ತಮ್ಮ ದಿನಚರಿಯಲ್ಲಿ ಶಿಸ್ತಿಗೆ ಬಹಳ ಪ್ರಾಮುಖ್ಯತೆ ನೀಡುವುದು ಮುಖ್ಯವಾಗುತ್ತದೆ. ಶಿಕ್ಷಕರ ನಡವಳಿಕೆ ಮತ್ತು ಶಿಸ್ತು ಮಕ್ಕಳಿಗೆ ಮಾರ್ಗದರ್ಶನವಾಗುವುದರಿಂದ ಶಿಕ್ಷಕರಲ್ಲಿ ಶಿಸ್ತಿನ ಅಗತ್ಯತೆ ಮಕ್ಕಳಿಗಿಂತ ಹೆಚ್ಚಾಗಿಯೇ ಇರುತ್ತದೆ. ಲೈಫ್ ಇಸ್ ಎ ಲ್ಯಾಂಪ್, ಡಿಸಿಪ್ಲಿನ್ ಇಸ್ ಆಯಿಲ್, ವಿದೌಟ್ ದಿ ಆಯಿಲ್ ಲೈಟ್ ಕ್ಯಾನಾಟ್ ಬರ್ನ್ ಅಂತ ಕವಿ ಹೇಳ್ತಿದ್ದಾರೆ. ಅದು ಮೊದಲು ಶಿಕ್ಷಕರಲ್ಲಿ ಇರಬೇಕು, ಅಂದಾಗ ಮುಂದೆ ಮಕ್ಕಳಲ್ಲಿ ಬರ್ತದೆ. ಹಾಗಾಗಿ ಶಿಕ್ಷಕರಿಗೆ ಬಹಳ ಶಿಸ್ತಿನಲ್ಲಿ ಅಗತ್ಯವಿದೆ, ಪ್ರಾಂಪ್ಟ್ ಆಗಿರ್ತದೆ. ಈ ಒಂದು ಪೀರಿಯಡ್ ಅವನ 10 ನಿಮಿಷ ಲೇಟ್ ಮಾಡಿ ಬಂದ ಟೀಚರ್ ಮಕ್ಕಳು ಏನು ಕಲಿತಾರೆ. ಅದಕ್ಕೆ ಡಿಸಿಪ್ಲಿನ್ ಬಹಳ ಪ್ರಮುಖವಾದದ್ದು. ಮಕ್ಕಳ ಮೇಲೆ ಶಿಸ್ತನ್ನು ಹೇಳುವ ಶಿಕ್ಷಕರು ತಾವೇ ಶಿಸ್ತನ್ನು ಪಾಲಿಸಬೇಕು. ಅದು ಇವತ್ತಿನ ದೊಡ್ಡ ದುರಂತ. ಶಿಸ್ತು ಅವರ ಟೈಮ್ ಸರಿಯಾಗಿ ಬರೋದು, ಎದ್ದೇಳೋದು, ಕೂತ್ಕೊಳ್ಳೋದು ಅದಷ್ಟನ್ನೇ ಶಿಸ್ತು ಅಂತ ನಾನು ಭಾವಿಸಲ್ಲ. ಅದರ ಜೊತೆಗೆ ಅವನ ನಡತೆ, ನಡವಳಿಕೆ ಎಲ್ಲವೂ ಶಿಸ್ತುಬದ್ಧವಾಗಿರಬೇಕು. ಶಿಸ್ತು ಅಂದ್ರೆ ಶಿಕ್ಷಕ. ಈಗ ಶಿಸ್ತು ಮತ್ತು ಶಿಕ್ಷಕನ ನಾವು ಬೇರೆ ಬೇರೆ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಅವನಲ್ಲಿ ಶಿಸ್ತಿತ್ತಂದ್ರೆ ವಿದ್ಯಾರ್ಥಿಗಳು ಶಿಸ್ತಿನಿಂದ ಕೂಡಿರ್ತಾರೆ. ಅವನ ಶಿಸ್ತಿತ್ತಪ್ಪ ಅಂದ್ರೆ ವರ್ಗದ ಕೋಣೆ, ಅದು ವರ್ಗದ ಕೋಣೆಯಾಗಿ ಉಳಿಯೋದಿಲ್ಲ, ಒಂದು ಮಾರ್ಕೆಟ್ ಆಕೈತೆ. ಅದಕ್ಕೆ ಶಿಸ್ತನ್ನು ರೂಢಿಸಿಕೊಂಡವರ ಶಿಕ್ಷಕರಾಗ. ಒಂದು ಕ್ಲಾಸಲ್ಲಿ 50 ಜನ ಇದ್ರೆ 50 ಜನ ಒಂದೇ ಥರದವ್ರು ಇರೋದಿಲ್ಲ. ಒಬ್ಬೊಬ್ರು ಬೇರೆ ಬೇರೆ ಮನೆಯಿಂದ ಬಂದಿರ್ತಾರೆ, ಬೇರೆ ಬೇರೆ ಸಮಾಜ ಒಳಗಿಂದ ಬಂದಿರ್ತಾರೆ, ಬೇರೆ ಬೇರೆ ಸ್ತರಗಳಿಂದ ಬಂದಿರ್ತಾರೆ, ಬೇರೆ ಬೇರೆ ಕನಸು ಕಟ್ಟಿಕೊಂಡಿರ್ತಾರೆ. ಅವರ ಶಕ್ತಿಯನ್ನು ಗುರುತಿಸಬೇಕು, ಅವರ ದೌರ್ಬಲ್ಯವನ್ನು ಗುರುತಿಸಬೇಕು. ಬಹಳ ಅನುಕಂಪೆಯಿಂದ ಅವ್ರನ್ನ ನಿಧಾನವಾಗಿ ತಮ್ಮ ದಾರಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಮಾಡದೆ ಹೋದ್ರೆ ಬರೇ ಶಿಸ್ತಿನಿಂದ ಏನು ಮಾಡ್ಲಿಕ್ಕೆ ಆಗೋದು. ಬಹಳ ದೊಡ್ಡ ತುಂಬಾ ಶಿಸ್ತುಗಾರನಾದ ಡಿಸಿಪ್ಲಿನ್ ಇರುವಂಥ ವ್ಯಕ್ತಿ ತರಗತಿನಲ್ಲಿ ಗೆದ್ದ ಅಂತ ಅನಿಸ್ಕೋಬೋದಷ್ಟೇ. ಆದರೆ ಶಿಕ್ಷಣ ಅದಲ್ಲ. ಮಕ್ಕಳ ಮನಸ್ಸನ್ನು ಗೆಲ್ಲಬೇಕು, ತರಗತಿ ಗೆಲ್ಲೋದಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಶಿಸ್ತು ಬೇಕು. ಶಿಸ್ತಿಂದರೆ ಬದುಕೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಶಿಸ್ತನ್ನು ನಾವು ಮೈಗೂಡಿಸ್ಕೊಳ್ಳೇಬೇಕು. ಶಿಕ್ಷಕರಿಗಂತೂ ಇದು ತುಂಬಾ ಅತ್ಯಗತ್ಯವಾಗಿ ಬೇಕಾದದ್ದು. ಶಿಕ್ಷಕರು ಅಂದ್ರೆ ಶಿಸ್ತಿನ ಸಿಪಾಯಿಗಳು, ಇದು ಮಾತ್ರ ಖಂಡಿತ. ಆ ಶಿಸ್ತು ಮಾತ್ರ ಪ್ರೀತಿ, ಸ್ನೇಹ, ಸೌಹಾರ್ದದಿಂದ ಕೂಡಿದ್ದಾಗಿರ್ಬೇಕು. ಶಿಸ್ತು ಖಂಡಿತ ಬೇಕು. ಶಿಸ್ತಿಲ್ಲದ ಜೀವನವೇ ಅಲ್ಲ. ಈಗ ಎಲ್ಲೇ ಇರಲಿ
ಶಿಸ್ತಿನಿಂದ ಒಂದು ಪಾಠವನ್ನ ಮಾಡಿದ್ರೆ ಕ್ರಮವಾಗಿ ನಾನಿವತ್ತಿಷ್ಟು ಮಾಡಬೇಕು ಪಾಠ, ಅದರಲ್ಲಿ ಶಿಸ್ತಿರಬೇಕು. ಕಲಿಯೋ ಮಕ್ಕಳಿಗೆ ನಾಳೆ ನೀವು ಖಂಡಿತ ಕಲಿತು ಬರಬೇಕು, ಆ ಶಿಸ್ತನ್ನು ಅವರಿಗೆ ಅಳವಡಿಸುವ ಮಾಡಬೇಕು. ಶಾಲೆಗೆ ಬರುವಾಗ ಹೀಗಿರಬೇಕು, ಈ ರೀತಿಯ ಉಡುಗೆ ತೊಡಬೇಕು, ಅದು ಒಂದು ತರದ ಶಿಸ್ತು. ವಿದ್ಯೆಯ ಕಲಿಯೋ ಸ್ಥಾನವಿದು ಶಾರದ ದೇವಿಯ ಕ್ಷೇತ್ರ.